ಪವಿತ್ರ ಬಂದ ಇವತ್ತು ಹಾಲು ಕುಡಿದಿದ್ದ ಹಾಲಿಂದ ಕೆನೆ ಎಲ್ಲ ತುಟಿಗೆ ಹತ್ತಿರುತ್ತೆ ಎಲ್ಲ ನಗುತ್ತಾ ಇರ್ತಾರೆ. ಏನಾಯಿತು ಅಂತಂದರೆ ಅದು ಅಂತೆಲ್ಲ ಹೇಳಿದೆ. ನಾನು ಸರಿ ಅಂತ ಹೇಳಿ ಟವಲಿಂದ ಒರೆಸ್ಕೊಂಡು ಬಾವ ಅಂತ ಹೊರಗಡೆ ಹೋಗಿ ಬರೋದಂತ ಸರಿ ನಡಿಯೋಣ ಅಂತೆಲ್ಲ ಹೇಳಿ ನಡಿ ಸುಮಂತ ಅಂತ ಇವರಿಬ್ಬರು ಹೊರಗಡೆ ಹೋಗ್ತಾರೆ. ಹೊರಗಡೆ ಒಂದು ರೌಂಡ್ ಹೋಗೋಣ. ಸುಮಂತ ಯಾಕೆ ಎಲ್ಲರೂ ಬಾಯಲ್ಲಿ ಕಟ್ಗೆ ಎಲ್ಲ ಯಾಕೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಕಡ್ಡಿ ಎಲ್ಲ? ಅದು ಬಾವ ಇದು ಹಳ್ಳಿ ಸ್ಪೆಷಲ್ ಬಾವ, ನಿಂಗೆ ಗೊತ್ತಿಲ್ಲ ಅಂತೆಲ್ಲ. ಏನು ಕಡ್ಡಿ ಅದು ಅಂತೆಲ್ಲ? ಅದು ಟೂತ್ ಬ್ರಷ್ ಟೂತ್ ಬ್ರಷ್ ಅದು ಹೆಂಗೆ ಅಂತೆಲ್ಲ ಹೇಳಿದೆ. ಹೋಗಿ ಬೇವಿನ ಗಿಡದ ಸೊಪ್ಪು ಬೇವಿನ ಗಿಡದ ಕಡ್ಡಿ ಮುರ್ಕೊಂಬಂದು ತೊಗೊಳ್ಳಿ ಬಾವ ಇದೆ ಟೂತ್ ಬ್ರಷ್ ಅಂತ. ಈ ಕಟ್ಗಿನ ಟೂತ್ ಬ್ರಷ್ ಅದು ಹೆಂಗೆ ಸುಮಂತ ಅಂತೆಲ್ಲ ಹೇಳಿದಾಗ ಅದೇನಿಲ್ಲ ಬಾವ, ಇದನ್ನು ತುದಿನ ಹಿಂಗೆ ಹಿಡ್ಕೊಂಡು ಹಲ್ಲಿದ್ದ ಜಿಗಿದು ಇದನ್ನು ಬ್ರಷ್ ಮಾಡ್ಕೋಬೇಕು. ಹೌದಾ? ಜಿಗಿದು ಬ್ರಷ್ ಮಾಡ್ಕೊಂಡು ಈ ಥರ ಬ್ರಷ್ ನನಗಂತೂ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನೋಡಿ ಸುಮಂತ, ಚೆನ್ನಾಗಿದೆ ಇದು ಒಂದು ಎಕ್ಸ್ಪೀರಿಯೆನ್ಸು ಅಂತೆಲ್ಲ ಹೇಳಿ ಇವರಿಬ್ಬರು ಮಾತಾಡ್ಕೊತ ಹೋಗ್ತಾ ಇರ್ತಾರೆ. ಇಲ್ಲಿ ಈತ ಬ್ರಷ್ ಮಾಡ್ತಾರೆ, ಸುಮಂತ ಫೋಟೋ ತೆಗಿತಾನೆ. ಈ ಕಡೆ ಪವಿತ್ರ ಮನೇಲಿ ಯಾರಿಲ್ಲಲ್ಲ ಅಂತೆಲ್ಲ ಹೇಳಿ ಚೂಡಿದಾರ ಉಟ್ಕೊಂಡು ಹೊರಗಡೆ ಹೋಗ್ತಿರ್ತಾರೆ. ಅದೇ ಟೈಮಿಗೆ ಅಜ್ಜ ಬಂದು ಹ್ಞೂ ಎಲ್ಲಿ ಹೋಗ್ತಾ ಇದೆಯಾ, ನನಗೆ ಗೊತ್ತು ನೀನು ಅಂತ. ಅಯ್ಯೋ ಅವ್ರು ಎದ್ದು ರೆಡಿ ಆಗೋದ್ರೊಳಗೆ ಈಗ ಬಂದುಬಿಡ್ತೀನಿ ತಾತ ಸ್ವಲ್ಪ ಸುಮ್ಮನೆ ಇರೋದ, ಗೊತ್ತು ಕಣಮ್ಮ ನಾನು ಬಿಡಂಗಿಲ್ಲ, ಸುಮ್ಮನೆ ಇರೋ ತಾತ, ನನಗೆ ಗೊತ್ತಾಗ್ಲಾರ್ದಂಗೆ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀನಿ ಅಂತೆಲ್ಲ ಹೇಳಿ ತಾತಗನ್ನ ಚಶ್ಮಾ ತೊಗೊಂಡು ಒರೆಸಿದಂಗೆ ಮಾಡಿ ಡಸ್ಟ್ ಒರೆಸಿದಂಗೆ ಮಾಡಿ ಚಶ್ಮಾ ಅಜ್ಜಾಗ ಇಟ್ಟು ಮತ್ತೆ ವಾಪಸ್ ಓಡೋಗ್ಬಿಡ್ತಾ. ವಾಪಸ್ ಹೋಗಿದ್ದು ನೋಡಿಕೊಂಡು ಈ ಕಡೆಯಿಂದ ಅಜ್ಜ ಪವಿ ಅಂದ್ಕೊಳ್ಳಿ ಒಳಗೋಗ್ಬಿಡು. ಸಿಗಲ್ಲ ಪವಿತ್ರ ಕೈಯೊಳಗೆ. ಈ ಕಡೆ ಪವಿತ್ರ 2 ವೀಲರ್ ತೊಗೊಂಡು ಬಾಳೆಗೊನೆ ಕೂಡಿಸ್ಕೊಂಡು ಬರ್ತಾ ಇರೋದು ನೋಡಿ ಇದು ಹಳ್ಳಿ ಸೊಬಗು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ನೆಕ್ಸ್ಟ್ ಈ ಕಡೆ ಸುಮಂತ ಮತ್ತು ಇವ್ರ ಮನೆಗೆ ಬಂದಿರ್ತಾರೆ. ಪವಿ ಹತ್ರ ಎಲ್ಲಿ ಪವಿತ್ರ, ನಾನು ಹುಡುಕ್ ಕರೀತೀನಿ ಬಾವ ಅಂತಾರೆ. ಪವಿತ್ರ ಅಕ್ಕ ಅಂತ ಕೂಗಿದ್ರೆ ಇರಲ್ಲ. ತಾತ ಪುಟ್ಟು ಪವಿತ್ರ ಇಲ್ಲಿ ಅಂದರೆ ಇಲ್ಲೇ ಹೊರಗಡೆ ಹೋಗಿದ್ದಳಪ್ಪ ಅಂತ. ಎಲ್ಲಿ ಹೊರಗಡೆ ಹೋಗಿದ್ದೆ? ಇಲ್ಲೇ. ಆಮೇಲೆ ಅವರಪ್ಪನ ಬಂದು ಇಲ್ಲೇ ಕಣಪ್ಪ ಪಕ್ಕದ ಮನೆಗೆ ಅಂದರೆ ನಾನೇ ಹೋಗಿ ಕರಿತೀನಿ ಬಿಡು ಅಂತೆಲ್ಲ ಹಂಗೇನಿಲ್ಲಪ್ಪ ಈಗ ಬರ್ತಾಳ ಅಂತೆಲ್ಲ ಹೇಳಿದಾಗ ಅಯ್ಯೋ ಸುಮ್ಮನೆ ಇರೋ ಬಾವ, ನಿನಗೇನು ಗೊತ್ತು, ಶರ್ಟ್ ಹಾಕೊಳ್ಳಿ ನಾನು ಕರ್ಕೊಂಡು ಹೋಗ್ತೀನಿ ಒಂದು ಸರ್ಪ್ರೈಸ್ ತೋರ್ಸೋಕ್ಕೆ. ಹೌದಾ ಏನು ಸುಮಂತ ಅಂದರೆ ಸರ್ಪ್ರೈಸ್ ತೊಗೊಂಡು ಸೈಕಲ್ ತೊಗೊಂಡು ಇವರೆಲ್ಲ ಬಂದು ಪವಿತ್ರ ಈಗ 2 ವೀಲರಲ್ಲಿ ಬಂದು 2 ವೀಲರ್ ನಿಲ್ಲಿಸಿ ಎಲ್ಲರಿಗೆ ಹಣ ಬಾಳೆಗೊನೆ ತೊಗೊಳ್ರಿ ಅಂತ ಬಾಳೆಗೊನೆ ಅವರು ಈ ಕಡೆ ಅಕ್ಕ ಅವರಿಗೆ ಎಲ್ಲರಿಗೆ ಕೊಡ್ತಾಯಿಲ್ಲ. ನೋಡಿದೆ ಬಾವ ನಮ್ಮ ಅಕ್ಕನ ಸರ್ಪ್ರೈಸು, ನಿಮಗೆ ಸರ್ಪ್ರೈಸ್ ಹೆಂಗಿದೆ ಅಂತೆಲ್ಲ. ಓಹೋ ಬೈಕ್ ಓಡಿಸ್ಬೇಕಾದ್ರೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳಪ್ಪ ನಿಮ್ಮ ಅಕ್ಕ ಅಂತೆಲ್ಲ ಹೇಳಿ ಹೌದಾ ಸರಿ ಕರಿಯೋಣ ಅದೇ ಬೇಡ ಈ ಅವತಾರ ಇನ್ನೂ ಸ್ವಲ್ಪ ನೋಡ್ಕೊಂತ ನಾನು ಬೇಡ ಅಂತೆಲ್ಲ ಸರಿ ಅಂತೆಲ್ಲ ಹೇಳಿ ನಡಿ ಅವಳಿಗಿಂತ ಮೊದಲೇ ನಾವು ಹೋಗೋಣ ಅಂತೆಲ್ಲ ಹೇಳಿ ಒಂದು ಸರಿ ಅಂತೆಲ್ಲ ಇವರು ಸೈಕಲ್ನಾಗ ಬರ್ತಾರೆ. ಪವಿತ್ರ ಆರಾಮಿದೆಯಾ ನಮ್ಮ ಬಾಳೆಗೊನೆ ಕೊಡೋ ಬಂದು ಹ್ಞೂ ಅಕ್ಕ ಅಂತೆಲ್ಲ ಹೇಳಿ ಈ ಕಡೆ ಆಯಿತಾ. ಮತ್ತು ಈ ಕಡೆ ಪ್ರತಿಯೊಬ್ಬರಿಗೂ ಹಂಗೆ ಬಾಳೆಗೊನೆ ಕೊಟ್ಕೊತ ಬರ್ತಾರೆ. ಬಾಳೆಗೊನೆ ಕೊಟ್ಕೊಂಡ್ರೆ ಎಲ್ಲರೂ ಹಳ್ಳಿ ಜನ ಎಲ್ಲ ಪವಿತ್ರ ಚೆನ್ನಾಗಿದ್ದೀರಿ ಅಮ್ಮ, ಅಳಿಯಂದ್ರೆ ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳಿ ಹಾಗೆ ಪವಿತ್ರ ನನ್ನ ಮಗುನ ಎತ್ಕೊಂಡಿರ್ತಾರೆ. ಎಲ್ಲರೂ ಏನು ತಿಂಡಿ ತಿನ್ನಿಸ್ತಾರೆ. ಪವಿತ್ರಾಗೆ ತುಂಬ ಪ್ರೀತಿ ಮಾಡ್ತಾ ಇರೋದು ನೋಡ್ಕೊಂಡು ನಡಿ ಹೋಗೋಣ ಇನ್ನೆಷ್ಟು ಫಾಸ್ಟಾಗಿ ಹೋಗೋಣ ಅಂತೆಲ್ಲ ಹೇಳಿ ಸುಮಂತ ನಿಂದಿಸ್ತು ನಿಂಗೆ ನಡ್ಸೋದ್ರಿಂದ ನಾನು ನಡೆಸ್ತೀನಿ ಸುಮ್ಮನಿರೋ ಸ್ವಲ್ಪ ಅಂತೆಲ್ಲ ಹೇಳಿ ಸರಿ ಬಾವ ಅಂತೆಲ್ಲ ಹೇಳಿ ಇವರು ಎಕ್ಸ್ಚೇಂಜ್ ಆಗ್ತಾರೆ. ಇವರು ಎಕ್ಸ್ಚೇಂಜ್ ಆಗಿ ಪವಿತ್ರಕ್ಕಿಂತ ನಾವು ಓವರ್ಟೇಕ್ ಮಾಡಿವೇನೋ ಅಕ್ಕ ಬಾಳೆಗೊನೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾಳೆ. ಅಕ್ಕನಿಗಿಂತ ಮೊದಲು ನಾವು ಹೋಗ್ಬೇಕಂತ ಓವರ್ಟೇಕ್ ಮಾಡಿ ಪವಿತ್ರ ನಿಲ್ಲಿಸ್ಬಿಟ್ರೆ ಪವಿತ್ರ ಗಾಬರಿ ಆಗ್ಬಿಡ್ತಾ. ಪವಿತ್ರ ಏನ್ರಿ ಏನಾದ್ರು ಸ್ವಲ್ಪ ಅದು ಬುದ್ಧಿದ ಎಲ್ಲನ ಬಿದ್ದು ಪೆಟ್ಟಿಗಿಟ್ಟಾದರೆ ಏನು ಮಾಡ್ತೀರಿ ಅಂದರೆ ಮೊದಲಿದ್ದ ನಾನು ಇದೇ ಕೆಲಸ ಮಾಡಿದ್ದು, ಇಲ್ಲೇ ನಮ್ಮ ತಾತ ನಮ್ಮಪ್ಪ ನಮ್ಮಪ್ಪ ನಮ್ಮ ತಾತ ಎಲ್ಲ ಇದೇ ಕೆಲಸ ಮಾಡ್ತಾಯಿದ್ರು. ಅವರೇನೋ ಇವತ್ತು ಸ್ವಲ್ಪ ಬ್ಯುಸಿ ಇರೋ ಸಲುವಾಗಿ ನಾನೇ ಬಂದಿದ್ದೀನಿ ಅಂತೆಲ್ಲ ಹೇಳ್ತಾ. ಅಲ್ಲ ರೀ ನಿಮ್ಗೆ ಏನಾದರೂ ಆಗಲಿ ಪೆಟ್ಟಿಗಿಟ್ಟು ಬಿದ್ದರೆ ಅಂತ ಅದೇನು ಆಗಲ್ಲ ಸುಮ್ಮನೆ ಸರ್ ಭಾಳ ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳಿದೆ. ಅಯ್ಯೋ ನನಗೆ ಈ ಕಡೆ ನಮ್ರತ ಇದ್ದು ಕಾಫಿ ಕುಡಿತಾ ತಲೆ ಟೆನ್ಷನ್ ತೊಗೊಂಡು ಮೊದಲು ಕಳಿಸಿ ಇವಾಗ ಇದಕ್ಕೆ ಟೆನ್ಷನ್ ತೊಗೊತೀಯ ಅತ್ತೆ ನೋಡಿದ್ರೆ ನನ್ನ ಪರವಾಗಿದ್ದಾರೆ ಅಂತೆಲ್ಲ ಹೇಳಿ ನಮ್ರತ ತುಂಬ ಗಾಬರಿ ಆಗಿತ್ತು. ಇರಲಿ ಬಿಡ್ರಿ, ನಾನು ಇಷ್ಟು ತಮಾಷೆ ಮಾಡಿದ್ದೆ ಸುಮಂತ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗ್ತೀನಿ ಅಂತೇಳಿ ಬೈಕ್ ತೊಗೊಂಡು ಹೋಗ್ಬಿಡ್ತಾನೆ. ಈಗ ಹೋಗೋದು ಹೆಂಗೆ ಸುಮಂತ ನಾನು ಹೋಗೋದು ಹೆಂಗೆ ಅಂತೆಲ್ಲ ಹೇಳಿದೆ. ಸರಿ ಒಂದು ಕೆಲಸ ಮಾಡಿ ಈ ಸೈಕಲ್ ನಾನು ಹೋಗಿ ಆಮೇಲೆ ಸುಮಂತನ ಕಳಿಸ್ತೀನಿ, ಗಾಡಿ ತೊಗೊಂಡು ಬರ್ತಾನೆ. ಇಲ್ಲ ನಾನು ನಿಮ್ಮ ಜೊತೆನೇ ಬರ್ತೀನಿ, ನಾನು ಗಾಡಿ ನಡೆಸ್ತೀನಿ, ನಾವು ಸೈಕಲ್ ನಡೆಸಿ ಏನ್ರಿ ನೀವು ಸೈಕಲ್ ನಡೆಸಿ ನಾನು ಹಿಂದೆ ಕೊಡಬೇಕಾ ಅಂತೆಲ್ಲ ಕೇಳಿದೆ. ಅದೆಲ್ಲ ನಿಮಗೆ ಇಲ್ಲೆಲ್ಲ ಸಂಧಿಗಳು ಗಲ್ಲಿ ಏದಾಗ ಗೊತ್ತಾಗಲ್ಲ ಅಂದರೆ ನಾನು ನಡ್ಕೊತಾನೆ ಬರ್ತೀನಿ ನಡೀರಿ ಅಂತೆಲ್ಲ ಹೇಳಿದೆ. ಬೇಡ ಸರ್ ದೇವ್ ಸರ್ ನೀವೇ ಸೈಕಲ್ ನಡೆಸಿ ನಾನು ಹಿಂದೆ ಕೊಡ್ತೀನಿ ಅಂತೆಲ್ಲ.
ಅದೇ ರೀ, ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಹಂಪ್ಸಿದೆ, ಇಲ್ಲಿ ಹಂಪ್ಸಿದೆ, ಅಲ್ಲಿ ನೂತಿದೆ ಕಟಿಂಗ್ಸ್ ಇದೆ, ಇಲ್ಲಿ ಕಟಿಂಗ್ಸ್ ಇದೆ. ಏನಂದರೆ ಸಿಗ್ನಲ್ ಅಷ್ಟೇ ಇಲ್ಲ, ಅಷ್ಟೇ ಅಲ್ವಾ. ನಾನೇ ನಡೆಸಿ ನೀವಿಂದ ಬಂದರೆ ಆಯಿತು ಸಾರ್ ಅಂತೆಲ್ಲ ಹೇಳಿ ಇದು ಇವತ್ತಿನ ಎಪಿಸೋಡ್. ನಾಳೆ ಎಪಿಸೋಡಲ್ಲಿ ಅದು ಹಳ್ಳಿದ್ದಾರೆ ಡ್ರೆಸ್ ಹಾಕ್ಕೊಂಡು ಹಳ್ಳಿ ಸೀರೆ ಉಟ್ಕೊಂಡಿಲ್ಲ ಬಂತು. ಕಾಲುಂಗುರ ಹಾಕಲಿ ನಮ್ಮಿ, ದೃಷ್ಟಿ ಬೊಟ್ಟು ಇಡ್ಲೇ ನಮ್ಮಿ, ಸರಿ ಹಣೆಗೆ ಕುಂಕುಮ ಇಡೋದು ಅದೆಲ್ಲ ಸಾಂಗ್ ಬರುತ್ತೆ. ಅದು ಪುನೀತ್ ಅವ್ರದ್ದೊಂದು ಸಾಂಗ್ ಇದೆ ಅಲ್ಲ, ಏ ನಮ್ಮಿ, ಸರಿ ಅಯೋಗ್ಯ ಸಿನಿಮಾದದ್ದು, ಸರಿ ಪುನೀತಂದಲ್ಲ. ಹಣೆಬೊಟ್ಟು ಇಡ್ಲೇ ನಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ ಅಂತ ಒಂದು ಸಾಂಗ್ ಬಂದಿರುತ್ತೆ. ಇದು ನಾಳೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಹೂ ಮುಡ್ಸೋದು ಎಲ್ಲ ಬಂದಿರುತ್ತೆ ನಾಳೆ ಎಪಿಸೋಡ್ನು. ಚೆನ್ನಾಗಿದೆ. ಇಲ್ಲಿಗೆ ರಾಧಿಕಾ ಮೇಡಮ್ನ ಕರ್ಕೊಂಡು ಬಂದಿರ್ತಾರೆ. ಯಾರು? ನಮ್ರತಾ ಅವರು. ಎದಕ್ಕೆ ಅಂತಂದರೆ ಬಂದಿರಲ್ಲ, ಅದು ಯಾವುದೋ ಒಂದು ಇಲ್ಲದೆ ಇರೋದೆಲ್ಲ ಹೇಳಿ ರಾಧಿಕಾ ಮೇಡಮ್ ಮತ್ತು ನಮ್ರತಾ ಅವರು ಬಂದಿರ್ತಾರೆ. ಇದು ನಾಳೆ ನಾಡಿದ್ದು ಅಥವಾ ನಾಡಿದ್ದು ಎಪಿಸೋಡಲ್ಲಿ ರಾಧಿಕಾ ಮೇಡಮು ಮತ್ತು ನಮ್ರತಾ ಇಬ್ಬರು ಬಂದಿರ್ತಾರೆ ಈ ಎಪಿಸೋಡಲ್ಲಿ.